ಸಂತೋಷ ಆಗಿದೆ. ಏನೇನು ಕಾರ್ಯಕ್ರಮ ಹೇಳಿದ್ರು? ಪ್ರತಿ ವರ್ಷದ ಪದ್ಧತಿಯಂತೆ ಯಾವ ವಿಶ್ವರತ್ನ ಜನಕಲ್ಯಾಣ ಪ್ರತಿಷ್ಠಾನ ಬೆಂಗಳೂರು ವಿಭಾಗದ ವತಿಯಿಂದ ಜಂಗಮವಾಡಿ ಮಠದ ಈ ಶಾಖೆಯಲ್ಲಿ ನಡೀತಾ ಇದೆ. ಪ್ರತಿ ವರ್ಷವೂ ಸಹ ಧನುರ್ಮಾಸದಲ್ಲಿ ಈ ಸುಮಾರು 25 ವರ್ಷಕ್ಕಿಂತ ಮೇಲ್ಪಟ್ಟ ಕಾರ್ಯಕ್ರಮ ಸನ್ನಿಧಿಯವರು ಮಾಡ್ಕೊಂತ ಬಂದಿದ್ದಾರೆ. ಅವರ ಹಿರಿಯ ಸನ್ನಿಧಿಯವರ ಡಾಕ್ಟರ್ ಚಂದ್ರಶೇಖರ ಭಗವತ್ಪಾದರವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವಾದ್ರೂ ಸಹ ಆ ಕಾರ್ಯಕ್ರಮವನ್ನ ಮುಂದೂಡಿಸಿಕೊಂಡು ಹೊಂಟಿದ್ದೇವೆ. ಈ ಕಾರ್ಯಕ್ರಮದ ಒಂದು ಇದರಲ್ಲಿ ಅಂದ್ರೆ ಧನುರ್ಮಾಸದಲ್ಲಿ ಒಂದು ಆಧ್ಯಾತ್ಮಿಕ ಪ್ರವಚನ, ಪ್ರತಿಯೊಬ್ಬ ಭಕ್ತಾದಿಗಳಿಗೆ ತಮ್ಮ ಜೀವನವನ್ನ ಯಾವ ತರ ನಿರ್ಮಾಣ ಮಾಡ್ಕೊಳ್ಬೇಕು, ಈ ಒಂದು ಆಧ್ಯಾತ್ಮಿಕ ಎಷ್ಟು ಈ ಒಂದು ಜೀವನದಲ್ಲಿ ಮುಖ್ಯವಾಗಿದೆ ಎಂಬ ಉದ್ದೇಶ ಸನ್ನಿವೇಶ ಇವರಿಂದ ತಿಳಿಸ್ತಾ ಇದ್ದೇವೆ. ಅದರ ಜೊತೆಗೆ ತಮ್ಮ ಶ್ರೀ ಸಿದ್ಧಾಂತ ಶಿಖಾಮಣಿ ವೀರಶೈವ ಸಮಾಜದ ವೀರಶೈವ ಧರ್ಮದ ಗ್ರಂಥ ಅಂತ ನಾವೇನು ಗುರುತಿಸಿಕೊಂಡಿದೆ. ಆ ಒಂದು ಇದರಲ್ಲಿ ಇಲ್ಲಿ ಸಿದ್ಧಾಂತ ಶಿಖಾಮಣಿಯ ಪ್ರವಚನವೂ ಕೂಡ ನಡೀತಾ ಇದೆ. ಅದರ ಜೊತೆಯಲ್ಲಿ ಬೆಳಗಿನ ಜಾವ ಯಾವ ಇಷ್ಟಲಿಂಗ ಮಹಾಪೂಜೆ ಸಹ, ಅದರಲ್ಲಿ ಅನೇಕ ಎಲ್ಲಾ ಭಕ್ತಾದಿಗಳು, ಯಾವ ವೀರಶೈವ ಲಿಂಗಾಯತ ಭಕ್ತಾದಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಗುರುಗಳೇ, ಬಹಳಷ್ಟು ಕಾರ್ಯಕ್ರಮದಲ್ಲಿ 50 ವರ್ಷ 60 ವರ್ಷ ಮೇಲ್ಪಟ್ಟವರು ಬಂದರೆ, ನಿಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಯುವ ಸಮೂಹ 18 ವರ್ಷ 20 ವರ್ಷ 22 ವರ್ಷ ಹೆಣ್ಮಕ್ಳು ಬಹಳಷ್ಟು ಜನ ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ. ಇಲ್ಲ, ಈಗಿನ ಯುವ ಪೀಳಿಗೆಗೆ ಆಧ್ಯಾತ್ಮಿಕ ಸಹ ಅಷ್ಟೇ ಒಂದು ಬೇಕಾಗಿದೆ. ಯಾಕಂದ್ರೆ ಇವತ್ತಿನ ಯಂಗ್ ಜನರೇಷನ್ಗೆ ಒಂದು ಮಾನಸಿಕ ಸ್ಥಿತಿ ತನ್ನದನ್ನ ಒಂದು ಇದನ್ನ ಸದೃಢವಾಗಿ ಇಟ್ಕೋಬೇಕಾದ್ರೆ ಅದಕ್ಕೆ ಆಧ್ಯಾತ್ಮಿಕ ಮುಖ್ಯ ಒಂದು ಔಷಧ ಅಂತ ಹೇಳ್ಬಹುದು. ಆ ಆಧ್ಯಾತ್ಮಿಕ ಔಷಧಿಯು ಅದರ ಜೊತೆಗೆ ಅವರ ಲೌಕಿಕ ಶಿಕ್ಷಣವೂ ಕೂಡ ಬೆಳೀತಾ ಇರ್ಬೇಕಾದ್ರೆ ಅಲ್ಲಿ ಮಾನಸಿಕವಾಗಿ ಅವರು ಸದೃಢವಾಗಿರ್ಬೇಕಾಗ್ತದೆ, ಸ್ಥಿರತೆ ಇರಬೇಕಾಗ್ತದೆ. ಒಂದು ಒಳ್ಳೆಯ ಏಕಾಗ್ರತೆ ಇದ್ದಾಗ ಮಾತ್ರ ಶಿಕ್ಷಣವೂ ನಾವು ಪಡ್ಕೊಳ್ಳೋಕೆ ಹೆಚ್ಚಿನ ಇದರಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದು ಮುಖ್ಯವಾಗಿ ಏಕಾಗ್ರತೆ ಹೊಂದಬೇಕಾದ್ರೆ ಅದು ಯೋಗ ಮತ್ತು ಸಾಧನೆ ಇದರಿಂದ ಜ್ಞಾನದಿಂದ ಸಾಧ್ಯವಾಗ್ತದೆ, ಆಧ್ಯಾತ್ಮದಿಂದ ಸಾಧ್ಯವಾಗ್ತದೆ. ಅದು ಕೂಡ ಮುಖ್ಯವಾಗಿ ಇವಾಗಿನ ಯುವ ಪೀಳಿಗೆಗೆ, ವಿದ್ಯಾರ್ಥಿಗಳಿಗೆ ಅದು ಬಹಳಷ್ಟು ಅವಶ್ಯಕತೆ ಇದೆ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಹ ಭಾಗಿಯಾಗಿದ್ದಾರೆ, ವಿದ್ಯಾರ್ಥಿನಿಯರು ಕೂಡ ಭಾಗಿಯಾಗಿದ್ದಾರೆ. ನಮ್ದೊಂದು ಬಹಳಷ್ಟು ಆಸೆ ಇದೆ. 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಅಧ್ಯಾತ್ಮ ಈ ಒಂದು ಸಬ್ಜೆಕ್ಟ್ ಬಹಳಷ್ಟು ಚೆನ್ನಾಗಿರುತ್ತೆ, ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವಾಗಿನ ಒಂದು ಸುಭಾಷಿತ ಆಗಿರ್ಬೋದು, ಯಾವ ತಮ್ಮ ಭಗವದ್ಗೀತೆ ಕೆಲವೊಂದು ಶ್ಲೋಕಗಳಾಗಿರ್ಬೋದು, ಅದರ ಜೊತೆಗೆ ನಮ್ಮ ವಿಧುರ ನೀತಿ ಆಗಿರ್ಬೋದು, ಚಾಣಕ್ಯ ನೀತಿ ಆಗಿರ್ಬೋದು, ಇದು ಮಕ್ಕಳಿಗೆ ಬಹಳಷ್ಟು ಜೀವನದ ಪಾಠವನ್ನು ಹೇಳ್ಕೊಡುವಂತ ಒಂದು ವಿಷಯವಾಗಿರುತ್ತದೆ. ನಮ್ಮ ಲೌಕಿಕ ಶಿಕ್ಷಣವೂ ಬೇಕು, ಅದ್ರ ಜೊತೆಗೆ ಆಧ್ಯಾತ್ಮಿಕ ಒಂದು ನೈತಿಕತೆ ಶಿಕ್ಷಣವೂ ಬೇಕಾಗಿದೆ. ಯಾಕಂದ್ರೆ ನೀತಿಯೇ ಇವಾಗ ಬಹಳಷ್ಟು ಕಡಿಮೆ ಆಗಿ ನಮ್ಮ ಸಮಾಜದಲ್ಲಿ ಒಂದು ಸದೃಢತೆ ಆಗ್ಲಿ, ಸಮಾಜದಲ್ಲಿ ಭಯ ವಾತಾವರಣ ನಿರ್ಮಾಣಗೊಳ್ತಾ ಇದೆ. ಇದು ಆಗ್ಬಾರ್ದಂದಾಗ ಮಕ್ಕಳಿಗೆ ನೀತಿ ಪಾಠವು ಕೂಡ ಅಷ್ಟೇ ಮುಖ್ಯವಾಗಿದೆ. ಪ್ರಾರಂಭದ ವರ್ಷದಲ್ಲಿ ಮೊದಲನೇ ದಿನ ನಿಮ್ಮೆಲ್ಲರ ಪುಣ್ಯ, ಈ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಜೊತೆಗೆ ಸ್ವಾಮಿಗಳವರ ಮಲ್ಲಿಕಾರ್ಜುನ ಗುರುಳ ಸ್ವಲ್ಪ ಆರ ಇಟ್ಕೊಳ್ಳಿ. ಗುರುಳ ಸ್ವಲ್ಪ ಆರ ಇಟ್ಕೊಳ್ಳಿ. ಪರಮಶಿವರೇ ಸ್ವಲ್ಪ ಆರ ಇಟ್ಕೊಳ್ಳಿ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವೃತ್ತಯೇ ಆ ಕಾರ್ಯಕ್ರಮ ಏನು ಹೆಚ್ಚಿನ ಒಂದು ಇದರಲ್ಲಿ ನಾವು ಮಾಡಲು ಸಾಧ್ಯ ಆಗ್ತದೆ. ಅದಕ್ಕೆ ಈ ಒಂದು ಇದರಲ್ಲಿ ನಾವೆಲ್ಲ ಸಂಪರ್ಕದೊಳಗ ಇವತ್ತೇನು ಬಂದಿರಲಿಲ್ಲ, ನಾಳೆ ಇನ್ನೊಂದು 4 ಮಂದಿಗೆ ನೀವು ಕರ್ಕೊಂಡ್ಬರ್ಲಿಂಗ ಮಹಾಪೂಜೆಗೆ ಸಹ ನಮ್ಮೆಲ್ಲ ಸಂಪರ್ಕದೊಳಗ ಭಾಗಿಯಾಗಿ ಆ ಒಂದು ವೀರಶೈವ ಧರ್ಮದಲ್ಲಿ ನಮ್ಮ ಲಾಂಛನ ಏನಿದೆ ಅದರ ಒಂದು ಪೂಜೆಯಲ್ಲೂ ಕೂಡ ತಾವು ಜಗದ್ಗುರು ಒಂದು ಇಷ್ಟಲಿಂಗ ಪೂಜೆಯಲ್ಲಿ ಭಾಗಿಯಾಗಿ ಇವಾಗೇನು ಸರ್ ಹೇಳಿದ್ರಲ್ಲ ಧಾರಾವಾಹಿಗಳು ಯಾವ ತರ ಅದಾವ ಅಂತೇಳಿ. ಯಾಕಂದ್ರೆ ಧಾರಾವಾಹಿಯಿಂದನೇ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗ್ತಾ ಇದ್ದಾವೆ. ಅದಕ್ಕೆ ಅದನ್ನು ನೋಡೋದನ್ನು ಬಿಟ್ಟು ಅದರಲ್ಲಿ ವಿಶೇಷವಾಗಿ ನಾವಿವತ್ತ ಎಲ್ಲರೂ ನಗುನಗ್ತಾ ಇರಿ. ಅವ್ರು ಹೇಳಿದ್ರಲ್ಲಿ 100% ಸತ್ಯವಾದ ಮಾತುಗಳನ್ನು ನುಡಿದಿದ್ದಾರೆ. ಎಲ್ಲರೂ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ಕೊಳ್ತೀನಿ. ಸರ್ ಗುರುಳೆ
ಕಾರ್ಯಕರ್ತ, ನಮ್ಮ ಮಾರ್ಗದರ್ಶಕ, ನಮಗೆ ಶಿಕ್ಷಕರು ಇದು ಹಾಗೆ ಮನೆ ಅಂತ ಮುಗಿಸುವ ಸರಿ ಮಾಸಂತ ಪದ ಅಥವಾ ವಿಭೂತಿಪುರದ ಶ್ರೀಗಳಾಗ್ಬೋದು, ಇಬ್ರು ಕೂಡ ಆಗ್ತದೆ. ಮತ್ತು ಮಂಜುನಾಥ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ನನಗೊಂದು ನೋವು ಅಂದರೆ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರೆ ಇಡೀ ಕರ್ನಾಟಕಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಭಾವನೆ ನನ್ನ ಮನಸ್ಸಲ್ಲಿ ಮುಗಿದುಬಿಟ್ಟಿದೆ. ಹಾಗೆ ಬಹಳ ಜನ ಡಾಕ್ಟರ್ ಜೊತೆ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಅವ್ರು ಖಂಡಿತ ಎಲೆಕ್ಟ್ ಆಗ್ತಾರೆ. ನಮ್ಮ ತಾಲೂಕು ಮಾಗಡಿ ತಾಲೂಕು, ನಾನು ಮಾಗಡಿ ತಾಲೂಕು, ಆ ಕ್ಷೇತ್ರ ಕೂಡ ಅವ್ರಿಗೆ ಮತದಾರರಿಲ್ಲ. ನಾನು ಅನೇಕ ನಮ್ಮ ಬಂಧು ಬಳಗಕ್ಕೆ ಹೋಗಿ ಡಾಕ್ಟರ್ಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ಅವ್ರು ಖಂಡಿತ ಸಚಿವರಾಗ್ತಾರೆ. ಎಲ್ರಿಗೂ ಒಂದು ಅಗತ್ಯ ಬಡ ಅಗತ್ಯಕ್ಕೆ ಅನುಕೂಲ ಆಗುತ್ತೆ ಕೆಲಸ ಮಾಡಿದ್ರೆ. ನಿಜವಾಗೂ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆದು ಸೂಚನೆ ಆದೊಂದಿಗೆ ಪ್ರಶಾಂತ್ ಇಬ್ಬಂಪೇಟೆ ಇದರ ಆ ಕೆರೆ ಪಟ್ಟಿ ಹಾಕೊಂಡಿದ್ದೀವಿ. ನನ್ನ ಕಣ್ಣೆಲ್ಲ ಮಂಜು ವಯಸ್ಸಾಗ್ತಲ್ಲ, 86 ನಡೀತಾ ಇದೆ. ನಾನು ಗುರುಗಳಿಗೆ ಹೇಳ್ತಾ ಇದ್ದೇನೆ, ಈ ಸಮಿತಿಯನ್ನು ನನ್ನ ಬಿಡುಗಡೆ ಮಾಡಿ ಪ್ರಶಾಂತ್ ತ್ರಿಪನ್ಪೇಟೆ ಅಧ್ಯಕ್ಷ ಮಾಡ್ಬಿಡೋಣ. ಅವರು ಕಿರಿಯ ಸಾಹಿತಿಗಳಿದ್ದಾರೆ, ಉತ್ತಮ ವಾಕ್ಯಗಳಿದ್ದಾರೆ, ಬಹಳ ಚೆನ್ನಾಗಿ ಉಪನ್ಯಾಸವನ್ನ ಮಾಡ್ತಾರೆ. ಅವ್ರನ್ನ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಟ್ವಿನ್ಸ್ ಅಂತ. ಹಾಗೆ ಇದ್ದಾರೆ, ಉಮಾದೇವಿ ಆಗ್ಬೋದು, ಅವರ ಸಹೋದರಿ ಆಗ್ಬೋದು. ಈ ವಯಸ್ಸಿನಲ್ಲೂ ಎಷ್ಟೊಂದು ಚಟುವಟಿಕೆಯಿಂದ ಈ ಎಲ್ಲ ಕಾರ್ಯಗಳ ಹಿಂದೆ ನಿಂತು ಕೆಲಸ ಮಾಡ್ತಕ್ಕಂಥವ್ರೆ. ನಾನು ನಾಲ್ಕವಸ್ಥೆ ಅಧ್ಯಕ್ಷ, ಹೆಸರಿಗೆ ಮಾತ್ರ ಅಷ್ಟೇ ಅಧ್ಯಕ್ಷ, ಎಲ್ಲ ಅವರೇ ವ್ಯವಸ್ಥೆ ಮಾಡತಕ್ಕಂಥದ್ದು. ನಿಜವಾಗ್ಲೂ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಈ ತಾನೇ